ಅದಕ್ಕೆ ಇವಾಗ ಕಾಲೇಜಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಡ್ಮಿಷನ್ ಮಾಡಿಸ್ಬಿಟ್ಟು ಬರೋದ ಅಂತ. ಅದಕ್ಕೆ ರೆಡಿ ಆಗೋವ್ರೆ. ಜಲ್ದಿ ರೆಡಿ ಆಗು. ಕಾಲೇಜಿಗೆ ಹಂಗೆ ಸೇರ್ಕೊಂಬಿಟ್ಟು ಇಲ್ಲಿ ಬುಕ್ಕು ಸ್ಲೇಟು ಪೆನ್ ಎಲ್ಲ ಎತ್ಕೋ ಗೈಸ್. ನಮ್ಮ ಅಕ್ಕನ ಬಿಟ್ಬಿಟ್ಟು ಹೋಯ್ತಾ ಇದ್ದೀನಿ. ಸೇರ್ಕೊಳ್ಳೋಕೆ ಅವರೇ ಹೋಯ್ತಾವ್ರೆ. ನಾನು ಪೆಟ್ರೋಲ್ ಹಾಕ್ಸ್ಕೊಂಬರೋದು ಹೋಗ್ತೀನಿ. ಗಾಡೀಲಿ ಪೆಟ್ರೋಲ್ ಇಲ್ಲ, ಹೋಯ್ತಾರೋ ಅವರು. ನಾನು ಪೆಟ್ರೋಲೆಲ್ಲ ಹಾಕ್ಸ್ಕೊಬಿಟ್ಟು ಬರ್ತೀನಿ. ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಈಗ ತಿಂಡಿಗೆ ಅಂತ ಬಂದೆ. ಮಮ್ಮಿ ಇವತ್ತು ಸ್ಪೆಷಲ್ ತಿಂಡಿ ಮಾಡೋರೆ. ಸ್ಪೆಷಲ್ ತಿಂಡಿ ಏನಿಲ್ಲ, ರಾಗಿ ಗಂಜಿ ಮಾಡೋರೆ. ಡ್ರೈ ಫ್ರೂಟ್ಸ್ ಎಲ್ಲ ನೆನ್ನೆನೆ ಹಾಕಿ ಎಲ್ಲ ಮಾಡೋ. ನಮ್ಮ ಅಕ್ಕ ಕೆಲಸ ಮಾಡ್ತಾವ್ರೆ. ಬೆಳಿಗ್ಗೆ ಎದ್ಬಿಟ್ಟು ಇವತ್ತು ನೆಟ್ಟೆ ವರ್ಕ್ ಆಯ್ತಲ್ಲ ಯಾಕೋ ನೈಟಿಂದ. ನಾನು ಅದೇ ಅನ್ಕೊಂಡೆ. ಟಿ ವಿ ಆನ್ ಮಾಡಿದ್ದೀನಿ, ಬರ್ತದೋ ಗೊತ್ತಿಲ್ಲ. ಬಟ್ ಇಲ್ಲ ಆನ್ ಐತೆ. ಒಳ್ಳೆ ನೆನ್ನೆ ತಣ್ಣಗಾಗಲಿ ಸ್ವಲ್ಪ. ತಣ್ಣಗಾದಾಗ ಕುಡಿದ್ದೀನಿ. ನೆನ್ನೆ ನೈಟು ಒಳ್ಳೆ ಮ್ಯಾಚ್ ಇತ್ತು. ಆದರೆ ನೆಟ್ವರ್ಕ್ ಆಯ್ತಿರ್ಲಿಲ್ಲ. ನಾನು ಫೋನಲ್ಲಿ ನೋಡ್ತಿದ್ದೆ. ಫೋನಲ್ಲಿ ವರ್ಕ್ ಆಯ್ತಾ ಇಲ್ಲ ನೀಟಾಗಿ ನೆಟ್ಟು. ನಮ್ಮ ಅಕ್ಕ ಫೋನಲ್ಲಿ ನೋಡ್ತಿದ್ರು. ನಮ್ಮ ಅಕ್ಕನೂ ಹೋಗ್ತಾ ಇದ್ರು. ಅವ್ರಿಗೂ ಫೋನಲ್ಲಿ ವರ್ಕ್ ಆಯ್ತಾ ಇಲ್ಲ. ಸರಿ, ಟಿ ವಿಲಿ ವರ್ಕ್ ಆಯ್ತಾ ಇಲ್ಲ ಅವ್ರಿಗೂ. ನಾನು ಆಮೇಲೆ ಏನು ಮಾಡಿದೆ ಗೊತ್ತಾ, ಚಾಟ್ ಜಿ ಪಿ ಟಿಲಿ ಹಾಕೊಂಡು ನೋಡ್ತಿದ್ದೆ. ಚಾಟ್ ಜಿ ಪಿ ಟಿ ಲೈವ್ ಸ್ಕೋರ್ ಕೊಡ್ತಾ ಇತ್ತು. ಪ್ರಿಡಿಕ್ಟ್ ಮಾಡ್ಬಿಟ್ಟಿದ್ದೆ ಅದು ಆಲ್ರೆಡಿ. ನೀನು ಒಂದೊಂದು ಇಲ್ಲ, ನಾನು ಗೂಗಲಲ್ಲಿ ನೋಡ್ತಾ ಇದ್ನ. ಪಾಯಿಂಟ್ ಒನ್ ಬಾಲ್ ರೈಸ್ ಆಯ್ತೈತೆ. ವೈಡ್ ಏನು ಬಾಲ್ ಹೋಯ್ತಲ್ಲಿ ಏನು ಆಯ್ತೈತೆ ಅಂತ ಪ್ಯಾನಿಕ್ ಮೂಮೆಂಟ್ ಅದು. ಹಂಗೋ ನೈಟು ಹೆಂಗೋ RCB ಗೆಲ್ತು. ಇವಾಗ ಕುಡಿದ್ಬಿಟ್ಟು ನಾವು ಒಪ್ಪಂಗೆ ತಗೊಂಡೋಗ್ತೀವಿ. ಮಮ್ಮಿ ನನಗೆ ಸಾಕೋಗ್ಬಿಟ್ಟವ್ರು ಇವತ್ತು. ಅವರು ಎಲ್ಲ ಸೇಮ್ ಏನು ಇವತ್ತು ನಾಷ್ಟಕ್ಕೇನೆ ಗಂಜಿ ಮಾಡಿಬಿಟ್ಟವ್ರೆ. ರಾಗಿ ಗಂಜಿ ಹೆಲ್ದಿ. ಇವ್ರದ್ದೇ ಇದು ಎಲ್ಲ ಪ್ರಭಾವ. ನಮ್ಮ ಅಕ್ಕ ಅವ್ರದ್ದೇನೆ. ಅವರು ಬೆಂಗಳೂರು ತಗೊಂಡೋಗೋಕ್ಕೆ ಮಾಡಿಸಿಟ್ಕೊಂಡವ್ರು. ಏನಮ್ಮ? ಹಾಂ, ಬೆಂಗಳೂರು ತಗೊಂಡೋಗೆಲ್ಲ ಮಾಡಿದ್ದು. ನಿನ್ಗೂ ಸೇರ್ಸೆ ಮಾಡಿರೋದು ಬಿಡಪ್ಪ. ನಾವೇನು ಬೆಂಗಳೂರು ಹೋಗ್ತಿದ್ದೆ ಅಲ್ಲ. ಓಕೆ, ನಾನು ಅದನ್ನ ಕೆಳಗಡೆ ಒಂದು ಸ್ಪೂನ್ ಕೊಟ್ಬಿಡಮ್ಮ. ಸ್ಪೂನ್ ಕೊಡಿ. ಒಂದು ಸ್ಪೂನ್. ಮಮ್ಮಿ ಹೊಸ ಹೇರ್ ಸ್ಟೈಲ್ ಹಾಕೋದು ಕಲ್ತ್ಬಿಟ್ಟಾರೆ. ಮೊದ್ಲಿಂದ ಆಗ್ತಾ ಇದ್ದಿದ್ದು ನಾನು. ಕಣಮ್ಮ ಇಲ್ಲಿ ನೋಡಿ, ಚೆನ್ನಾಗಿ ಕಾಣಿಸ್ತದೆ. ನಮ್ಮ ಅಕ್ಕ ಮಕಾನು ತೊಳ್ದಿಲ್ಲ ಇನ್ನು. ಮಮ್ಮಿ ನೋಡಿ ಕಲಿ. ಹೊಸ ಹೇರ್ ಸ್ಟೈಲ್ ನೋಡು. ಹೊಸ ಹೇರ್ ಸ್ಟೈಲ್ ನೋಡು. ಮಮ್ಮಿ ಫಸ್ಟ್ ಎಲ್ಲ ನಿನ್ ಮಮ್ಮಿ ಫೋಟೋ ನೋಡಿಲ್ವಾ? ನೋಡಿದೀನಿ. ತಿಂಡಿ ತಗೊಂಡು ನಮ್ಮ ಅಪ್ಪಂಗೆ ತಿಂಡಿ ತಗೊಂಡೋಗ್ತೀವಿ. ನಮ್ಮ ಅಪ್ಪ ವಾಚ್ ಬಿಟ್ಟೋಗ್ಬಿಟ್ಟವ್ರೆ. ಅದಕ್ಕೆ ವಾಚ್ ನಾನೇ ಹಾಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಅಂಗಡಿ ಹತ್ರ ಕೊಡ್ತೀನಿ. ಇವಾಗ ಬಿಸಿಲು ಆಲೆ ಬಂದೈತಿ ಇವತ್ತು. ಚೆನ್ನಾಗೇನೆ, ಜಾಸ್ತಿ ಇಲ್ಲ, ನೀವು ಜಾಸ್ತಿನೇ ಐತೆ ಆಲೆ ಬಿಸಿಲು. ನನ್ನ ಇಷ್ಟ, ನನ್ನಿದು ಅಷ್ಟೇ. ನಮ್ಮಮ್ಮನೇ ಹೇಳ್ತಾ ಇದ್ದೆ. ನಾನೇನು ಹೇಳಿದೆ, ನಮ್ಮಮ್ಮನೇ ಏನು ಹೇಳ್ತಾ ಇದ್ದೆ. ಈಗ ನಮ್ಮ ಇಷ್ಟದ ಪ್ರಕಾರ ನಾವು ನಡ್ಕೋಬೇಕು. ಇನ್ನೊಬ್ರು ಇಷ್ಟದ ಪ್ರಕಾರ ನಾವು ಜೀವನ ಮಾಡ್ತೀವಿ. ಅದು ಹಿಂಗೆ ವೆದರ್ ನೋಡಿ, ಫುಲ್ಲು ಡಿಫ್ರೆಂಟ್ ಇದೆ. ಸಣ್ಣ ಜಾಗದಲ್ಲಿ ಗಂಜಿ ಆ ಗಿಡ ಚೆನ್ನಾಗೈತೆ ಕಣಮ್ಮ. ಅದು ಆರೆಂಜ್ ಕಲರ್ ಐತಲ್ಲ. ಯಾವುದು ಬೇಕು ಸೌಂಡ್ ಮಾಡ್ತಾ ಇದ್ದಾರೆ ಇಲ್ಲಿ. ಇಲ್ಲೊಂದು ಆಪೋಸಿಟಲ್ಲಿ ನಮ್ಮನೆಯವನು ಎಲ್ಲೋಗೋನೋ ಗೊತ್ತಿಲ್ಲ. ನಾನು ಇವಾಗ ಎದ್ಬಿಟ್ಟು ನಮ್ಮ ಅಕ್ಕನ ಸ್ವಲ್ಪ ಕಾಲೇಜ್ ಹತ್ರ ಕರ್ಕೊಂಡು ಹೋಗ್ಬೇಕಂತ. ಏನಂತ ಗೊತ್ತಿಲ್ಲ. ಕರ್ಕೊಂಡು ಹೋಗೋಣ ಅಂತ ಗಾಡಿ ಈಚೆ ಹಾಕಿದ್ದೆ. ಇಲ್ಲೊಂದೈತೆ ಆಪೋಸಿಟಲ್ಲಿ. ನಮ್ಮನೆದು ಆಲೆ ಹೋಗಿ ಎಷ್ಟು ದಿವಸ ಆಯಿತು, ಒಂದು ವಾರದ ಮೇಲಾಯಿತು. ಇನ್ನೂವರೆಗೂ ಪತ್ತೆ ಇಲ್ಲ. ನಮ್ಮ ಅಕ್ಕ ಕಾಲೇಜಿಗೆ ಸೇರ್ಕೋತಾರಂತ ಇವಾಗ. ಕನ್ಸಲ್ಲಿ ಬಂದಿತ್ತು MBBS ಸೇರ್ಕೊಂಡಿದ್ದೆ. ಅದಕ್ಕೆ ಇವಾಗ ಕಾಲೇಜಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಡ್ಮಿಷನ್ ಮಾಡಿಸ್ಬಿಟ್ಟು ಬರೋದ ಅಂತ. ಅದಕ್ಕೆ ರೆಡಿ ಆಗೋವ್ರೆ. ಜಲ್ದಿ ರೆಡಿ ಆಗು. ಕಾಲೇಜಿಗೆ ಹಂಗೆ ಸೇರ್ಕೊಂಬಿಟ್ಟು ಇಲ್ಲಿ ಬುಕ್ಕು ಸ್ಲೇಟು ಪೆನ್ ಎಲ್ಲ ಎತ್ಕೋ. ಸೇರ್ಕೊಳ್ಳಿ ಅಂತ ಈಗಲೇ ಬಾ. ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕ್ಕೊಂಬಿಟ್ಟು ಬರ್ತೀನಿ. ಅದಕ್ಕೆ ನಾನೇನು ಹೋಗಲ್ಲ ಅಲ್ಲಿಗೆ, ಅವರೇ ಹೋಗ್ಬೇಕು. ನಾನು ಅಲ್ಲಿ ಹೋಯ್ತಾ ಇರೋದೇ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ. ಪೆಟ್ರೋಲ್ ಹಾಕ್ಸ್ಕೊಂಬರ್ಬೇಕು ಫಸ್ಟು. ಹಾಗೆ ಊಟ ಆಗೈತೆ, ಊಟ ಮಾಡ್ಕೊಂಡು ಹೋಗಿರೋ ಆಗೋದಂತ. ಮತ್ತೆ ಟೈಮ್ ಆಯ್ತದ ಬಾ. ನೀನು ಬಂದ್ಬಿಟ್ಟು ಮಾಡಿವಂತ. ಏನು ಲೇಟ್ ಆಗಲ್ಲಪ್ಪ. ಆಮೇಲೆ ಇಲ್ಲಿಂದ ಹೋದಾಗ ಅಲ್ಲಿ ಇರಲಿಲ್ಲ ಅಂದರೆ ಆಮೇಲೆ ಮತ್ತೆ ಇನ್ನೊಂದ್ಸತಿ ಹೋಗ್ಬೇಕಾಯ್ತದೆ. ಪೆನ್ಗಿನ್ ತಗೊಂಬಿಡು ಫಸ್ಟೇ. ಗೈಸ್, ನಮ್ಮ ಅಕ್ಕನ ಬಿಟ್ಬಿಟ್ಟು ಹೋಯ್ತಾ ಇದ್ದೀನಿ. ಸೇರ್ಕೊಳ್ಳೋಕೆ ಅವರೇ ಹೋಯ್ತಾವ್ರೆ. ನಾನು ಪೆಟ್ರೋಲ್ ಹಾಕ್ಸ್ಕೊಂಬರೋದು ಹೋಗ್ತೀನಿ. ಗಾಡೀಲಿ ಪೆಟ್ರೋಲ್ ಇಲ್ಲ, ಹೋಯ್ತಾರೋ ಅವರು. ನಾನು ಪೆಟ್ರೋಲೆಲ್ಲ ಹಾಕ್ಸ್ಕೊಬಿಟ್ಟು ಬರ್ತೀನಿ.
ಗೇರ್ ಎಷ್ಟೈತೋ ಗೊತ್ತಿಲ್ಲ, ಫ್ರಂಟ್ ಫುಲ್ ಡೌನ್ ಆಗಿಬಿಟ್ಟಿರಂಗಿತ್ತು. ಗೇರ್ ಇಡ್ಸ್ಕೊಂಡು ಬ್ಯಾಕು ಫ್ರಂಟ್ ಎರಡೂ ಹೋಗೋಣ ಇಲ್ಲಿಂದ. ಗೈಸ್ ಇವಾಗ ಇನ್ನೂ ಕರ್ಕೊಂಡು ಜಸ್ಟ್ ಬಂದೆ. ಪೆಟ್ರೋಲ್ ತಂದಿದೆ ಆ ಗಾಡಿಗೂ ಪೆಟ್ರೋಲ್ ಇರಲಿಲ್ಲ. ಸೊ ಪೆಟ್ರೋಲ್ ತೊಗೊಂಡು ಆ ಗಾಡಿಗೆ ಪೆಟ್ರೋಲ್ ಬಂದಿಲ್ಲ, ಆ ಪೆಟ್ರೋಲ್ ತೊಗೊಂಡು ಬಂದಿದ್ದೀನಿ. ರಿಸರ್ವಲ್ಲಿ ಐತೆ ಆ ಗಾಡಿ. ಪೆಟ್ರೋಲ್ ಇಲ್ಲಿಡೋಣ ಒಂದು 5 ನಿಮಿಷ. ಅದಾಗಲೇ ಫುಲ್ ಬಾಟ್ಲೆಲ್ಲ ಡಿಕ್ಕಿ ಫುಲ್ ಊದ್ಕೊಂಬಿಟ್ಟೈತೆ. ಮಮ್ಮಿ ಅಲ್ಲೇ ಅಡುಗೆ ಮಾಡಿ ಮಲ್ಗೋರೆ ಅನಿಸ್ತದೆ. ಇಲ್ಲ ಸೋಜ ಮಮ್ಮಿ ಆಲ್ರೆಡಿ ಏನು ಮಾಡಿದ್ರಿ ಟೆಸಿತೈತೆ. ಗೈಸ್ ಇವಾಗ ಜಸ್ಟ್ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಬರೋಂಗಾಗೈತೆ, ಬರ್ತದೇನೋ ಬಟ್ ಗೊತ್ತಿಲ್ಲ. ವೆದರ್ ಹಂಗೆ ಆಗೈತೆ, ಮಳೆ ಬರೋಂಗೆ ಫುಲ್ ಬ್ಲ್ಯಾಕ್ ಆಗಿಬಿಟ್ಟೈತೆ ಮೋಡ ಎಲ್ಲ. ಅಂಗಡಿ ಹತ್ರ ಹೋಗ್ತೀನಿ ಈಗ. ಎಷ್ಟು ಕರೆಕ್ಟಾಗಿ 3:30. ಇನ್ನೊಂದು 1.5 ಅವರ್ ಮತ್ತೆ ಕ್ರಿಕೆಟ್ಗೆ ಹೋಗಬೇಕು. ಆಗ ನೋಡೋಣ, ಮಳೆ ಬಂದರೆ ಹೋಗಲ್ಲ ಇವತ್ತು. ಎಲ್ಲ ಅಂಗಡಿ ಒಳಗಡೆ ಎಲ್ಲ ತಿಟ್ಟಿದ್ದಾಯ್ತು ಐಟಮು. ಇವನು ಯಾವುದೋ ಒಂದು ಬ್ಯಾಗ್ ಇಟ್ಟೋರು, ಇದಕ್ಕೋಸ್ಕರ ಈಗ ಕಾಯಬೇಕಪ್ಪ ನಾನು. ಅಂಗಡಿ ಕ್ಲೋಸ್ ಮಾಡೋ ಲೈಟ್ ಆಫ್ ಮಾಡಿರ್ತೀನಿ. ಇರಲಿ ಬರೋವರೆಗೂ ವೆಯ್ಟ್ ಮಾಡ್ತೀನಿ, ಆಮೇಲೆ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ. ಗೈಸ್ ಇವಾಗ ಸ್ವಲ್ಪ ಬ್ರೆಡ್ ತರಬೇಕಂತೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಈಗ ಬಂದು ಜಸ್ಟ್ ಬಂದೆ ಅಂಗಡಿ ಕ್ಲೋಸ್ ಮಾಡಿಕೊಂಡು. ಹಂಗೆ ಬ್ರೆಡ್ ತೊಗೊಂಬಂದು ಫೋನ್ ಚಾರ್ಜ್ ಆಗಿಬಿಟ್ಟು ಹೋಗ್ತೀನಿ, ತೊಗೊಂಬರ್ತೀನಿ. ಗೈಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಎಡಿಟಿಂಗೇ ಅಂತ ಬಂದು ಕೂತಿದ್ದೀನಿ. ಎಡಿಟಿಂಗ್ ಮಾಡಿಬಿಟ್ಟು ಮಲ್ಕೋಬೇಕಷ್ಟೇ, ಇನ್ನೇನು ಬೇರೆ ಏನು ಜಾಬ್ ಇಲ್ಲ ಇವಾಗ ನಮಗೆ ಮಾಡೋಕ್ಕೆ. ಸೊ ಅದಕ್ಕೆ ಇವಾಗ ಎಡಿಟಿಂಗ್ ಮುಗಿಸ್ಬಿಟ್ಟು ಪಟ್ ಅಂತ ಮಲ್ಕೋಬೇಕಷ್ಟೇ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೂ ಸುಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಎಷ್ಟಾಯ್ತಿದು ಏನು ಫೋನು? 64. ನಿಮ್ಮ ಹಂಗೆ ನೀನು ಇನ್ನೊಂದು 1 ತಿಂಗಳು ಹೋಗಿರೋ ಡೌನ್ ಆಗೋಗಿರೋದು ರೇಟ್. ಏನು ಕೇಳಿದೆ ಆಗಲ್ಲ, 1,000 ರೂಪಾಯಿ ಆಯ್ತದೆ ಅಂತಂದ್ರೆ ಅಷ್ಟೇ. ರಾಣಿ ತಾತಳೆಲ್ಲ ಆಗ ಹೇಳ್ತೀನಿ ಸುಮ್ಮನೆ, ಆಗಲ್ಲ ಆಯಿತು ನೋಡು ಅಂತ. ಹೌದಾ? ಆಗ ನಾನು ಹೇಳಿ ತೋರಿಸ್ತೀನಿ. ಎಷ್ಟು 10,000 ರೂಪಾಯಿ ಕಮ್ಮಿ ಆಗುತ್ತಾ? ನನ್ನ ಫೋನು ಎಷ್ಟು ನನಗೆ ಕ್ರಿಸ್ಮಸ್ ಇದ್ದಿದ್ದಕ್ಕೆ ಎಷ್ಟು 75 ಚಿಲ್ಲರೆ ಇದ್ದಿದ್ದು ಅವಾಗ ನನ್ನ ಫೋನು.